ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ತಿರ್ಗಾ ಕಾರ್ಸ್ ಎಂಪೈರ್ಗೆ ಬಂದಿದ್ದೀವಿ. ಅಂಡ್ ಇವತ್ತು ಸ್ಟಾಕ್ಸ್ ಗಳೆಲ್ಲ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ನಮಗೆ ಬಂದು ಸಾಕಿಬ್ ಸರ್ ಅವರು ಇದ್ದಾರೆ. ಬನ್ನಿ ಫಸ್ಟ್ ಸರ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದೆ ಸರ್. ನೀವು ಸರ್? ಒಳ್ಳೇದು, ತುಂಬಾ ತಿರ್ಗಾ ನೋಡಿ ನಿಮ್ಗೆ ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೆಂಗಿತ್ತು ಸರ್ ರೆಸ್ಪಾನ್ಸ್ ಅಲ್ಲ ಲಾಸ್ಟ್ ವಿಡಿಯೋ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಒಳ್ಳೇದು, ನೀವು ಗ್ರೋ ಆಗ್ಬೇಕು, ನಿಮ್ಗೇನು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು. ಇವರು ಕೆಲಸ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಅಲ್ಲಿ. ಇವ್ರಿಗೇನು ತುಂಬಾ ಇವರು ಬೆಳಿಬೇಕು. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಲೋನ್ ಬಗ್ಗೆ ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಲ್ಲ ಸರ್. ನಮ್ ಶೋರೂಮ್ ಬಂದ್ಬಿಟ್ಟು ಕೋರಮಂಗಲ ಸೋನಿ ವರ್ಲ್ಡ್ ಸಿಗ್ನಲ್ ಇದು ಸಿಗ್ನಲ್ ಇಲ್ಲೇ ಮೇನ್ ರೋಡ್ ಅಲ್ಲಿ ಪಿಲ್ಲರ್ ನಂಬರ್ 38 ಮೇನ್ ರೋಡ್ ಅಲ್ಲಿ ಕಾರ್ ಎಂಪೈರ್ ಅಂತ ಸಿಗುತ್ತೆ ನಮ್ ಶೋರೂಮ್. ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಪ್ರೀಮಿಯಂ ಕಾರ್ಸ್ ಅವೈಲೇಬಲ್ ಇದೆ. ಈ ಸಲ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ನಾನು ಪ್ರೀಮಿಯಂ ಕಾರ್ ಸ್ಟಾರ್ಟ್ ಫ್ರಮ್ 8 lakhs ಇಂದ ನಾನು ವೆಹಿಕಲ್ ಕೊಡ್ತೀನಿ. ಅಪ್ ಟು 30 lakhs ತನಕ ಪ್ರೀಮಿಯಂ ವೆಹಿಕಲ್ ಅವೈಲೇಬಲ್ ಇದೆ ನಮ್ಮ. ವೀಕ್ಷಕರೇ, ಬನ್ನಿ ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಕೆಲ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ವೀಕ್ಷಕರೇ, ನೀವು ನೋಡಬಹುದು ಫಸ್ಟ್ ವೆಹಿಕಲ್ ಒಂದು ಅಟ್ರಾಕ್ಟಿವ್ ಕಲರ್, ಗ್ರೀನ್ ಕಲರ್ ಒಂದು ಆಡಿ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ನಿಯಾನ್ ಕಲರ್. ಆಕ್ಚುಲಿ ಇದು ಬಂದ್ಬಿಟ್ಟು 2010 ಮಾಡಲ್. ಓಹ್, ಓಕೆ. ಈ ವೆಹಿಕಲ್ ಬಂದ್ಬಿಟ್ಟು 14 lakhs ಗೆ ಕೊಟ್ಬಿಡ್ತೀನಿ ಸರ್. ಆಡಿ Q7 7 ಸೀಟರ್. ಏನ್ ಸರ್ ಇದು ಲೇಟೆಸ್ಟ್ ತರ ಕನ್ವರ್ಷನ್ ಮಾಡಿದಾರಾ ಇಲ್ಲ ರ್ಯಾಪಿಂಗ್ ಮಾಡಿದ್ದಾರೆ? ಆಕ್ಚುಲಿ ಬ್ಲಾಕ್ ಕಲರ್ ಇದು, ಮೇಲೆ ರ್ಯಾಪ್ ಮಾಡಿದ್ದಾರೆ ನಿಯಾನ್ ಕಲರ್. ಸಮ್ ಅಟ್ರಾಕ್ಟಿವ್ ಇದೆ ಸರ್, ಒಂದ್ ಸೆಲೆಬ್ರಿಟಿ ಕಾರ್ ತರ. ನಾನು ಲೇಟೆಸ್ಟ್ ವರ್ಷನ್ ಅಂತ ಅನ್ಕೊಂಡಿದ್ದೆ ಸರ್. ಹೌದೌದು, 2010 ಮಾಡಲ್, ಬಟ್ ಬಹಳ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್ ವೆಹಿಕಲ್. ನಾನು ಇದು ಲೇಟೆಸ್ಟ್ ಈ ತರ ಲಾಂಚ್ ಮಾಡಿದಾರ ಅಂತ ಅನ್ಕೊಂಡಿದ್ದೆ ಸರ್. ಇದು ಒಳ್ಳೆ ಕಲರ್ ಸರ್. ಓನರ್ ಸರ್ ಇದು ಏನಂದ್ರೆ ಓನರ್ ಬಂದ್ಬಿಟ್ಟು ಆಕ್ಚುಲಿ ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ. ಡೀಸೆಲ್, ಮ್ಯಾನ್ಯುಯಲ್ ಬರುತ್ತೆ? ಡೀಸೆಲ್, ಆಟೋಮ್ಯಾಟಿಕ್. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಸರ್ ಫೈನಲ್ ನಾನು ಬಂದ್ಬಿಟ್ಟು 14 lakhs ಗೆ ಕೊಟ್ಬಿಡ್ತೀನಿ ಸರ್ ವೆಹಿಕಲ್. 14 lakhs ಗೆ ಕೊಟ್ಬಿಡ್ತೀನಿ. ಮರ್ಸಿಡೀಸ್ ಯಾರಾದ್ರೂ ನೋಡ್ತಾ ಇರೋದಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಈ ಕ್ಲಾಸ್. ಓಕೆ. ಇದು ಬಂದ್ಬಿಟ್ಟು 2011 ಮಾಡಲ್, 11 lakhs ಗೆ ಕೊಟ್ಬಿಡ್ತೀನಿ ಸರ್. ಜಸ್ಟ್ 11 lakhs. ಓನರ್ ಸರ್? ಆಲ್ ಫುಲಿ ಲೋಡೆಡ್ ಕಾರು, ಸನ್ ರೂಫ್ ಎಲ್ಲ ಇದೆ ವೆಹಿಕಲ್. ಓನರ್ ಸರ್? ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 11 lakhs ಗೆ ಕೊಡ್ತೀನಿ ಸರ್. ಹೌದು. ಇನ್ನು ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಸಿ ಕ್ಲಾಸ್ ಇದೆ, 2010 ಮಾಡಲ್. ನೋಡಿ, ಬಹಳ ಚೆನ್ನಾಗಿ ಮೇಂಟೈನ್ ಆಗಿದೆ, ವಿತ್ ಸನ್ ರೂಫ್ ಎಲ್ಲ ಇದೆ. ಇದಕ್ಕೇನು ಇದು ಫುಲ್ಲಿ ಲೋಡೆಡ್. 9 lakhs ಗೆ ಕಾರ್ ಕೊಟ್ಬಿಡ್ತೀನಿ. 9 lakhs. ಓನರ್ ಸರ್ ಇದು? ಇದು ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ. ಅಂಡ್ ವೀಕ್ಷಕರೇ, ನೀವು ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW ಇದೆ ಸರ್. ಇದು BMW GT ಇದು. ಓಕೆ. GT 3 ಸೀರೀಸ್ ಸರ್. ಇದು ಪ್ಯಾನರಾಮಿಕ್ ಸನ್ ರೂಫ್, ಕಂಪ್ಲೀಟ್ ಫುಲ್ ಸ್ಪೋರ್ಟಿ ಗ್ರ್ಯಾಂಡ್ ಟೂರಿಸಮ್ GT ಇದು. ಈ ವಿತ್ NOC ಸಮೇತ ನಾನು 16,50,000 ಗೆ ವೆಹಿಕಲ್ ಕೊಡ್ತೀನಿ ಸರ್. 16,50,000. ಇನ್ನು ಬೇಕಂದ್ರೆ ಯಾವ್ದಾರ್ಗು BMW 3 ಸೀರೀಸ್ ಬೇಕಂದ್ರೆ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಇದೆ. ಓಕೆ. 2019 ವೆಹಿಕಲ್ ಇದು, 2019 ಮಾಡಲ್, ಲಕ್ಸುರಿ ಲೈನ್, ಟಾಪ್ ಎಂಡ್. ಇದು ಬಂದ್ಬಿಟ್ಟು ಪ್ರೈಸು 20,50,000 ಗೆ ಕೊಟ್ಬಿಡ್ತೀನಿ ಸರ್. 20,50,000. ಸಿಂಗಲ್ ಓನರ್ ಏನಾ ಸರ್? ಹೌದು ಸರ್, ಹೌದು, ಸಿಂಗಲ್ ಓನರ್. ತುಂಬಾ ನೋಡಿ ಚೆನ್ನಾಗಿದೆ, ಎಲ್ಲ ವೈಟ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಅಂಡ್ ನೀವು ಹೇಳ್ತಾ ಇರೋದೆಲ್ಲ ಫೈನಲೈಸ್ ಪ್ರೈಸ್ ಇಲ್ಲ ಡೈರೆಕ್ಟ್ ಬಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡೋಣ ಅಂತ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡೋಣ, ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್. ಯಾರಾದ್ರೂ ಕಿಯಾ ಹುಡುಕ್ತಾ ಇದ್ರೆ ನೋಡಿ, ಒಂದು ಕಿಯಾ ಸೆಲ್ಟಾಸ್ ಇದೆ ಸರ್. ಬ್ರ್ಯಾಂಡ್ ನ್ಯೂ ಕಾರ್ ಸರ್, ಕವರ್ಸ್ ಇನ್ನೂ ತೆಗ್ದಿಲ್ಲ. ಬ್ರ್ಯಾಂಡ್ ನ್ಯೂ ಕಾರು, 2024 ಮಾಡಲ್. ಯಾರಾದ್ರೂ IMT ಇದು ಕ್ಲಚ್ಲೆಸ್ ಯಾರಾದ್ರೂ ಹುಡ್ತಾರೆ ಅಂದ್ರೆ ನಾನು 16,50,000 ಗೆ ವೆಹಿಕಲ್ ಕೊಟ್ಬಿಡ್ತೀನಿ. ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಸರ್ ಇದು? ಸರ್ ಬರೀ 2000 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 2000 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಇಂಟೀರಿಯರ್ ನೋಡಿ, ಫುಲ್ ಇದು ಕವರ್ಸ್ ತೆಗ್ದಿಲ್ಲ ಇನ್ನು. ಬ್ರ್ಯಾಂಡ್ ನ್ಯೂ ಕಾರ್. ಆ ಹೊಸ ಕಾರಲ್ಲಿ ಒಂಥರ ಸ್ಮೆಲ್ ಬರುತ್ತೆ ನೋಡಿ ಸರ್. ಅದೇ ತರ ಹೊಸ ಗಾಡಿನೇ ಸರ್ ಇದು. ಯಾರಾದ್ರೂ ಮದ್ವೆಗೆ ಕೊಡ್ಬೇಕಂದ್ರೆ ಕಾಸ್ಟ್ ಬಿಕ್ಕತ್ತೆ, ಬಂದು ಬುಕ್ ಮಾಡಿದ್ರೆ ಸೇಮ್ ನ್ಯೂ ಕಾರ್ ತರ ತಗೊಳ್ತಾರೆ. ಸೂಪರ್. ಈಗ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಿಂಗಲ್ ಓನರ್ ಬರುತ್ತಾ? ಸೆಕೆಂಡ್ ಇಲ್ಲ, ಸೆಕೆಂಡ್ ಓನರ್ ಬರುತ್ತೆ. ಸೆಕೆಂಡ್ ಓನರ್ ಬರುತ್ತೆ, ಬಟ್ ಹೊಸ ಗಾಡಿ ತಗೊಳ್ತಾರೆ. ಓಕೆ ಸರ್. ಅಂಡ್ ವೀಕ್ಷಕರೇ, ನೀವು ನೋಡಬಹುದು ನೆಕ್ಸ್ಟ್ ಒಂದು ಸ್ಕೋಡಾ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ನಾನು 3,60,000 ಗೆ ಕೊಟ್ಬಿಡ್ತೀನಿ ಸರ್. 2013 ಮಾಡಲ್ ಡೀಸೆಲ್. 3,60,000. ಓನರ್ ಸರ್?
ಸರ್ ಓನರ್ ಬಂದ್ಬಿಟ್ಟು ಈ ವೆಹಿಕಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಒಳ್ಳೆ ಮ್ಯಾಗ್ ವೀಲ್ಸ್ ಇದೆ, ಹ್ಮ್. ತುಂಬಾ ಗಾಡಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್, ಡೀಸೆಲ್ ಬರುತ್ತಾ? ಓಕೆ ಸರ್. ಅಂಡ್ ನೆಕ್ಸ್ಟ್ ಗ್ರ್ಯಾಂಡ್ 18 ಇದೆ, ಆಸ್ಟಾ 2014 ಮಾಡಲ್, ಆಸ್ಟಾ ಗ್ರ್ಯಾಂಡ್ 18 ಸರ್. 4,50,000 ಗೆ ಕೊಟ್ಬಿಡ್ತೀನಿ ಸರ್. 4,50,000 ಗೆ ವೆಹಿಕಲ್ ಕೊಡ್ತೀನಿ. ಇದು ಡೀಸೆಲ್ ಬರುತ್ತಾ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್, ಆಸ್ಟಾ ಟಾಪ್ ಎಂಡ್ ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ನೋಡ್ಬೋದು ಗಾಡಿ ಚೆನ್ನಾಗಿದೆ. ಸೊ ವೀಕ್ಷಕರೇ ನೀವು ನೋಡ್ಬೋದು, ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು Hyundai Venue ಇದೆ ಸರ್. ಇದು Hyundai Venue 2021 ಮಾಡಲ್ ಸರ್. ಇದು ಈ ವೆಹಿಕಲ್ ಬಂದ್ಬಿಟ್ಟು 2021 ಎಸ್ ಪೆಟ್ರೋಲ್ ವರ್ಷನ್. ಇದು ಓಕೆ 775 ಗೆ ಕೊಟ್ಬಿಡ್ತೀನಿ ಸರ್. 7,75,000 ಮಿಡ್ ವೇರಿಯಂಟ್ ಆಗಿರುತ್ತೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಮಿಡ್ ವೇರಿಯಂಟ್ ತಾನೆ? ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್. ಹೌದು. ಓನರ್ ಸಿಂಗಲ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಸರ್. ಆಮೇಲೆ ಇದು i20 Elite ಇದೆ, 2017 ಮಾಡಲ್, ಆಸ್ಟಾ ಆಪ್ಷನಲ್. ಇದು 6 ಏರ್ ಬ್ಯಾಗ್ಸ್ ವೆಹಿಕಲ್, ಬರೀ 30,000 ಹೊಡಿದೆ ಸರ್. ಅದು ಸಿಂಗಲ್ ಓನರ್ ಕಾರು. ಓಕೆ. ಈ ವೆಹಿಕಲ್ ನಾನು ಬಂದ್ಬಿಟ್ಟು 7 lakhs ಗೆ ಕೊಟ್ಬಿಡ್ತೀನಿ ಸರ್. 7 lakhs ಸಿಂಗಲ್ ಓನರ್. 7 lakhs ಕೊಡ್ತೀನಿ. ಓಕೆ ಸರ್. ಅಂಡ್ ಇದ್ರ ಪ್ರೈಸ್ ಸರ್? ಸರ್ ಇದು 775 ಕೊಡ್ತೀನಿ. ಇದು Venue 7,75,000, ಇದು 7 lakhs. 7 lakhs. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಕಾಂಪ್ಯಾಕ್ಟ್ SUV ಅಂತ ಇದು ಬಂದ್ಬಿಟ್ಟು ಆಟೋಮ್ಯಾಟಿಕ್. ಯಾರಾದ್ರೂ ಆಟೋಮ್ಯಾಟಿಕ್ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ಸ್ಪೋರ್ಟ್ಸ್ ನೋಡ್ತಾ ಇದ್ರ ಅಂದ್ರೆ ಟೈಟಾನಿಯಂ. ಈ ವೆಹಿಕಲ್ 6,75,000 ಗೆ ಕೊಡ್ತೀನಿ ಸರ್. ಆಟೋಮ್ಯಾಟಿಕ್ ಅಲ್ಲಿ ಯಾರಾದ್ರೂ ಕಾಂಪ್ಯಾಕ್ಟ್ SUV ನೋಡ್ತಾ ಇರಂದ್ರೆ ಪೆಟ್ರೋಲ್ ವರ್ಷನ್. ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಬರುತ್ತೆ? ಪೆಟ್ರೋಲ್. ಓಕೆ, ಪೆಟ್ರೋಲ್ ಇಂಜಿನ್ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ನೋಡಬಹುದು, ಒಳ್ಳೆ ಡೀಲ್. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. ಇದು ಡೀಟೇಲ್ಸ್. i20 Elite ಕಡಿಮೆ ಬಜೆಟ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಸ್ಪೋರ್ಟ್ಸ್. ಇದು 2016 ಯಾರಾದ್ರೂ ನೋಡ್ತಾ ಇದ್ರ ಅಂದ್ರೆ ಸಿಂಗಲ್ ಓನರ್ ಕಾರು, 50,000 ಓಡಿದೆ, 50,000 ಕಿಲೋಮೀಟರ್ಸ್ ಸರ್. ಈ ಬಂದ್ಬಿಟ್ಟು 5,25,000 ಗೆ ಕೊಟ್ಬಿಡ್ತೀವಿ. 5,25,000 ಆಗುತ್ತೆ. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಬಹುದು, ನಮ್ಮ ಮುಂದೆ ಒಂದು i10 ಇದೆ. ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ i10 ನೋಡ್ತಾರ ಅಂದ್ರೆ ಲರ್ನಿಂಗ್ ಪರ್ಪಸ್ ಗೋಸ್ಕರ ಒಂದು ಫಸ್ಟ್ ಕಾರು ತಗೊಂಡು ಫಸ್ಟ್ ಟೈಮ್ ಯೂಸರ್ ಅವ್ರಿಗೆಲ್ಲ ಸ್ಮಾಲ್ ಬಜೆಟ್ ಅಲ್ಲಿ ಮನೆಯಲ್ಲಿ ಕಾರ್ ಇರ್ಲಿ ಅಂದ್ರೆ 250 ಗೆ ವೆಹಿಕಲ್ ಕೊಡ್ತೀನಿ ಸರ್. 2,50,000 ಸರ್. ಓಕೆ. ಇದನ್ನು ಎಷ್ಟನೇ ಓನರ್ ಸರ್? ಇದು ಸ್ಪೋರ್ಟ್ಸ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಅಂಡ್ ವೀಕ್ಷಕರೇ ನೀವು ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಎರ್ಟಿಗಾ ಇದೆ. ಸಾರಿ, ಎರ್ಟಿಗಾ ಡೀಟೇಲ್ಸ್ ಎಲ್ಲ. ಡೀಸೆಲ್ ಎರ್ಟಿಗಾ ಸರ್, 7 ಸೀಟರ್ ಕಾಂಪ್ಯಾಕ್ಟ್ 7 ಸೀಟರ್ ಹುಡ್ತಾ ಇದಾರೆ ಅಂದ್ರೆ 2015 ಮಾಡಲ್, 7 lakhs ಗೆ ಕೊಟ್ಬಿಡ್ತೀನಿ ಸರ್. ಇದು 7 lakhs ಗೆ ಆಗ್ಬಿಡುತ್ತೆ. ZDI ಸರ್. ಇದು ಟಾಪ್ ಎಂಡ್ ವೇರಿಯಂಟ್, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಇದಕ್ಕೆ. ಏನು ಅವರು ಆಲ್ಟರ್ ಮಾಡಕ್ಕೆ ಏನು ಇರಲ್ಲ. ZDI 7 lakhs ಗೆ ವೆಹಿಕಲ್ ಕೊಡ್ತೀನಿ. ಓಕೆ. ಇದು ಪೋಲೋ. ಅಂಡ್ ವೀಕ್ಷಕರೇ ನೀವು ನೋಡಬಹುದು ಸರ್, 2019 ಪೋಲೋ ಸರ್. ಪೋಲೋ ಫುಲ್ ಟ್ರೆಂಡಿ ಮಾರ್ಕೆಟ್ ಅಲ್ಲಿ, ಎಲ್ಲರಿಗೂ ಗೊತ್ತು. ಕಲರ್ ಜರ್ಮನ್ ರೆಡ್ ಇದೆ. ಇದು ಟ್ರೆಂಡ್ ಲೈನ್ ಪೆಟ್ರೋಲ್ 2019 ಸರ್. ಈ ವೆಹಿಕಲ್ 6,50,000 ಗೆ ಕಾರ್ ಕೊಡ್ತೀನಿ. 6,50,000 ಗೆ ಕಾರ್ ಆಗುತ್ತೆ ಪೋಲೋ. ನೋಡಬಹುದು. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ಮರ್ಸಿಡೀಸ್ ಇ ಕ್ಲಾಸ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇ ಕ್ಲಾಸ್ 250 ಇದು CDI ಡೀಸೆಲ್ ವರ್ಷನ್ 2013 ಮಾಡಲ್. ಓಕೆ. ಈ ವೆಹಿಕಲ್ ಬಂದ್ಬಿಟ್ಟು ನಾನು 17 lakhs ಗೆ ಕೊಟ್ಬಿಡ್ತೀನಿ ಸರ್. ಜಸ್ಟ್ 17 lakhs. 17 lakhs. ಓಕೆ ಸರ್. 17 lakhs ಗೆ ವೆಹಿಕಲ್ ಕೊಡ್ತೀನಿ ವಿತ್ ಸನ್ ರೂಫ್ ಬರುತ್ತೆ, ಎಲ್ಲ ಟಾಪ್ ಎಂಡ್ ವೇರಿಯಂಟ್ 250. ಓಕೆ ಸರ್. ಸರ್ ಹಂಗೆ ಮರ್ಸಿಡೀಸ್ AMG ಇದೆ, GL. ಇದು 2013 ಮಾಡಲ್, 2013 ಮಾಡಲ್ AMG ಸೆಕೆಂಡ್ ಓನರ್. ವೆಹಿಕಲ್ ಕಂಪ್ಲೀಟ್ AMG ಸರ್, ಡೀಸೆಲ್ ವರ್ಷನ್. ಬಾಡಿ ಕಿಟ್ಸ್ ನೋಡಿ, AMG ಬಾಡಿ ಕಿಟ್ಸ್ ಇದೆ. ಫುಲ್ ಪ್ಯಾನರೋಮಿಕ್ ಸನ್ ರೂಫ್ ಪ್ಲಸ್ ಮೂನ್ ರೂಫ್. GL 350 4matic. ಏನ್ ಸರ್, 30 lakhs ಗೆ ಕಾರ್ ಕೊಡ್ತೀನಿ ಸರ್. ಸೂಪರ್ ಆಗಿದೆ ಸರ್ ಗಾಡಿ. ಹೌದು ಸರ್. ಇದು GMC ಒಂದು ಇದೆ ನೋಡಿ ಸರ್, ಆ ತರ ಇದೆ. ಹೌದು. ಒಂದು ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ, ರೀಲ್ಸ್ ಅಲ್ಲಿ ಒಂದು ಶವಲ್ ಎದ್ದು. ಹೌದು ಹೌದು. ಸಿಲ್ವರ್ ಆ ತರ ಇದೆ ಸರ್ ಗಾಡಿ, ನೋಡಕ್ಕೆ ಚೆನ್ನಾಗಿದೆ. ಓನರ್ ಸರ್ ಇದು? ಓನರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್. ವೀಕ್ಷಕರೇ ನೆಕ್ಸ್ಟ್ ನೋಡಬಹುದು ಒಂದು ಗ್ರೇ ಕಲರ್ ಸರ್ ML ಮರ್ಸಿಡೀಸ್ ML ಇದೆ ಸರ್. ಇದು 2012 ಮಾಡಲ್. ಕಡಿಮೆ ಬಜೆಟ್ ಇಲ್ಲಿ ML ನೋಡ್ತಾ ಇದ್ರೆ ಅಂದ್ರೆ 14 lakhs ಗೆ ಕೊಟ್ಬಿಡ್ತೀನಿ ಸರ್. ML 14 lakhs. 14 lakhs ಗೆ ಸರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಓಕೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಗಾಡಿಗೂ ಸಿಗುತ್ತಾ ಸರ್? ಸರ್ ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಮ್ಮ ಹತ್ರ. ಏನು ಮೀಟರ್ ಟ್ಯಾಂಪರ್ ವೆಹಿಕಲ್ ಸಿಗಲ್ಲ.
ಓಕೆ 100% ಆಕ್ಸಿಡೆಂಟ್ ಫ್ರೀ ಕಾರ್, ಡಿಫೆಕ್ಟೆಡ್ ಫ್ರೀ ಕಾರು. ಕಂಪನಿಗೆ ತಗೊಂಡ್ ಹೋಗಿ ತೋರಿಸ್ಕೊಂಡು ಗಾಡಿ ಆಮೇಲೆ ತಗೊಂಡ್ಬೋದು. ಓಕೆ ಸರ್, ಶೋರ್ ಸರ್. ಓಕೆ, ಸೊ ವೀಕ್ಷಕರೇ ನೀವು ನೋಡಿರ್ಬೋದು ಈಗ ಸ್ಟಾಕ್ಸ್ ಗಳು ಸೂಪರ್ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಸಾಕಿಬ್ ಸರ್ ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರು ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡಿಸ್ಪ್ಲೇ ಅಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಲ್ಲ ಸರ್ವಿಸ್ ಟೆಸ್ಟ್ ಡ್ರೈವ್ ಮಾಡ್ಬೇಕಂದ್ರೆ ಸರ್ ಯಾವಾಗಲೂ ಶೋರೂಮ್ ಅಲ್ಲಿ ಇದ್ದೇ ಇರ್ತಾರೆ, ಇವ್ರಿಗೆ ಕಾಲ್ ಮಾಡ್ಬೋದು. ಅಂಡ್ ಬನ್ನಿ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಾವು ಬಂದ್ಬಿಟ್ಟು Thank you so much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಅಪ್ ಟು 90% to 95% ಬೇಸ್ಡ್ ಆನ್ ದ ಪ್ರೊಫೈಲ್ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ಸ್ ಮೇಲೆ, ಎಲ್ಲಾ ವೆಹಿಕಲ್ಸ್ ಮೇಲೆ 2013 and above ವೆಹಿಕಲ್ಸ್ ಮೇಲೆ ನಾನು ಲೋನ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಅಂಡ್ ವೀಕ್ಷಕರೇ ನೀವು ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಡು ಬಂದ್ರೆ ಇನ್ನ ಟೇಬಲ್ ಮೇಲೆ ಒಂದು ಸ್ಪೆಷಲ್ ಇನ್ನೂ ಕಡಿಮೆ ಆಗುತ್ತೆ sir. ಹೇಳಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಈ ಸಲಿನೂ ಹೇಳ್ತೀನಿ, ನಿಮ್ಗೆ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ RTO ಫೀಸ್ ತಗೊಳ್ಳಲ್ಲ ನಾನು. RTO ಫೀಸ್, RTO Free of ಚಾರ್ಜಸ್ cost. ಯಾವುದೂ ಇರಲ್ಲ. ಓಕೆ, RTO ಟ್ರಾನ್ಸ್ಫರ್ ಗಾಡಿ ತಗೊಂಡ್ರೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then it's bye bye, Pavitrin signing out. Peace out, take care.